ನಮಸ್ಕಾರ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ಸ್ನೇಹಿತರೆ, ಇವತ್ತು ರಾಜಕಾರಣ ಅನ್ನೋದು ಮ್ಯಾನ್ ಹ್ಯಾಂಡ್ಲಿಂಗ್ ಲೆವೆಲ್ಗೆ ಬಂದ್ಬಿಟ್ಟಿದೆ, ಮೊಟ್ಟೆ ಒಸಿಯ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇವತ್ತು MLAಗಳ ಮೇಲೇನೆ ಅಥವಾ MLCಗಳ ಮೇಲೇನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, MLAಗಳ ಮೇಲೇನೆ ಕೊಲೆ ಬೆದರಿಕೆ ಹಾಕ್ತಾರೆ, MLAಗಳಿಗೇನೆ ಮೊಟ್ಟೆ ದಾಳಿ ಮಾಡ್ತಾರೆ. ಅಂದರೆ ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ಇದಕ್ಕೆ ಕಾರಣ ಏನು? ಇದರಿಂದ ಯಾರಿದ್ದಾರೆ? ಯಾರಿಗೆ ಮೊಟ್ಟೆ ದಾಳಿ ಮಾಡಿದ್ರು? ಈ ಎಲ್ಲವನ್ನ ನಾನು ನಿಮಗೆ ನೀಟಾಗಿ ಸರಳವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮೊನ್ನೆ ಸುವರ್ಣಸೌಧದಲ್ಲಿ CT ರವಿ MLC ಅವರ ಮೇಲೆ ಸುವರ್ಣಸೌಧದ ಒಳಭಾಗದಲ್ಲೇ ಹಲ್ಲೆಗೆ ಯತ್ನ ನಡೀತು. ಸುವರ್ಣಸೌಧದ ಒಳಭಾಗಕ್ಕೆ ಪೊಲೀಸರಿಗೆ ಅಲೋ ಇಲ್ಲ. ಹಾಗಾಗಿ ಆದರೂ ಸಾರ್ವಜನಿಕರು ಹೋಗಿ ಹಲ್ಲೆಗೆ ಯತ್ನ ಮಾಡಿದ್ರು. ಇದು ಒಂದು ಭಾಗ. ಆದರೆ ಇವತ್ತು ಬೆಂಗಳೂರಿನ ಶಾಸಕರಾದಂತಹ ಮುನಿರತ್ನ ನಾಯ್ಡು ಅವರ ಮೇಲೆ ಮೊಟ್ಟೆ ದಾಳಿ ಆಗಿದೆ. ಮೊಟ್ಟೆ ದಾಳಿ ಅವ್ರು ಹೇಳೋ ಪ್ರಕಾರ ನನ್ನನ್ನು ಕೊಲೆನೇ ಮಾಡಿಬಿಡ್ತಿದ್ರು, ಪೊಲೀಸ್ ರಕ್ಷಣೆ ಇರೋದ್ರಿಂದ ನಾನು ಬಚಾವಾದೆ ಅಂತ. ಸ್ನೇಹಿತರೆ, ರಾಜ್ಯದಲ್ಲಿ ಒಬ್ಬ MLAಗೆ ಪ್ರಾಣ ಭಯ ಇದೆ ಅಂತಂದ್ರೆ ಸಾಮಾನ್ಯರ ಗತಿ ಏನು? ಅವರೇ ಹೇಳೋ ಪ್ರಕಾರ ನಿಮ್ಮನ್ನ ಕೊಲೆ ಮಾಡಿಸ್ತೀನಿ, ಕೊಲೆ ಆಗ್ತೀರಾ, ಇಲ್ಲ ರಾಜೀನಾಮೆ ಕೊಟ್ಟೋಗಿ ಅಂತ ಅಪರಿಚಿತ ವ್ಯಕ್ತಿ ನನಗೆ ಬಂದು ಧಮಕಿ ಹಾಕ್ತಾನೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಪರಮೇಶ್ ಜಿ ಅವರು ಬಹಳ ಒಳ್ಳೆಯರೇ, ಆದರೆ ಕಾನೂನು ಸುವ್ಯವಸ್ಥೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅವರು ಫಸ್ಟ್ ಅನ್ಫಿಟ್ ಫಾರ್ ಹೋಮ್ ಮಿನಿಸ್ಟರ್. ನಂಬರ್ 2, ಒಬ್ಬ MLAಗೆ ಪ್ರಾಣ ಭಯ ಇದೆ. ಅವರೇ ಹೇಳೋ ಪ್ರಕಾರ ಪ್ರೈಮ್ ಮಿನಿಸ್ಟ್ರಿಗೆ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ನನಗೆ ರಕ್ಷಣೆ ಕೊಡಿ ಅನ್ನೋ ಸ್ಟೇಜ್ ಬಂದ್ಬಿಟ್ರೆ ರಾಜ್ಯದ ಸಾಮಾನ್ಯರ ಸ್ಥಿತಿ ಏನು? MLAಗೆ ರಕ್ಷಣೆ ಇಲ್ಲ, MLCಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಗಳ ಸ್ಥಿತಿ ಏನು? ಕಾನೂನನ್ನು ಕೈಗೆತ್ಕೊಂಡ್ಬಿಟ್ರೆ, ಸರ್ಕಾರನೇ ಬೆದರಿಕೆ ತಂತ್ರವನ್ನು ಉಪಯೋಗಿಸ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಏನಾದರೂ ನಾವು ತುರ್ತು ಪರಿಸ್ಥಿತಿಲಿ ಇದೀವ? ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಏರ್ಲಿಕ್ಕೆ ಏನಾದ್ರು ಯೋಚನೆ ಇದೆಯಾ? ಇದು ಸಾಮಾನ್ಯರು ಕೇಳುವ ಪ್ರಶ್ನೆ. ಸ್ನೇಹಿತರೆ, MLAಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, MLCಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಸಾಮಾನ್ಯರು ಬದುಕೋದು ಹೇಗೆ? ಯಾವುದೇ ಘನವೆತ್ತ ಸರ್ಕಾರಗಳು ಶಾಂತಿಯುತವಾಗಿ ವರ್ತಿಸಬೇಕು. ಯಾವುದೇ ಸಮಸ್ಯೆ ಇದ್ರೂ ಸಹಿತ ಅದನ್ನ ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಫೇಸ್ ಮಾಡಬೇಕು. ಯಾವುದೇ ಸಮಸ್ಯೆ ಇರಲಿ, ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗಬೇಕು. MLA ಆಗಿರಲಿ, MLC ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಅವರಿಗೆ ಕಾನೂನು ಅಡಿಯ ಪನಿಷ್ಮೆಂಟ್ ಆಗಬೇಕು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ಮೊಟ್ಟೆ ತೂರೋದು, ಕಪ್ಪು ಬಾವುಟ ತೋರಿಸೋದು ಅಥವಾ ಮರ್ಡರ್ ಮಾಡಿಸ್ತೀವಿ ಅಂತ ಹೇಳೋದು, ಇದು ಯಾವ ಕಾಲದಲ್ಲಿದ್ದೀವಿ ನಾವೆಲ್ಲ? ಪ್ರಜಾಪ್ರಭುತ್ವದಲ್ಲಿದ್ದೀವ ಅಥವಾ ಹಮ್ಮಿರಾಬಿ ಕಾಲದಲ್ಲಿದ್ದೀವ? ಹಮ್ಮುರಾಬಿ ಶಾಸನ ಅಂದ್ರೆ ಕಾಲ್ ಕಡಿದ್ರೆ ಅವನು ಇವ್ರು ಕಾಲ್ ಕಡಿಬೇಕು, ಕೈ ಕಡಿಬೇಕು ಅಂತ. ಅಂದ್ರೆ ಕಡಿದು ತುಂಡು ಮಾಡೋ ಅಂತ ಕಾಲದಲ್ಲಿದ್ದೀವ ನಾವು? ಅಥವಾ ಗಾಂಧೀಜಿಯವರು ನಮಗೆ ತಂದು ಕೊಟ್ರಂತಲ್ಲ ಸ್ವತಂತ್ರ, ಆ ಸ್ವತಂತ್ರದಲ್ಲಿದ್ದೀವ? ಶಾಂತಿ ಪ್ರಿಯರಾಗಿದ್ದೀವ?
ಗಾಂಧಿ ಹುಟ್ಟಿದ ನಾಡಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ಹೆಮ್ಮೆ ಪಡಬೇಕು. ಆದ್ರೆ ಇವತ್ತು ಗಾಂಧಿಗಿರಿ ಹೋಗಿ ರೌಡಿಗಿರಿ ಆಗ್ಬಿಟ್ಟಿದೆ, ರೌಡಿಸಮ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಹಲವಷ್ಟು ರಾಜ್ಯಗಳಲ್ಲಿ ರಾಜಕಾರಣ ಅಂದ್ರೆ ರಕ್ತ ಚರಿತ್ರೆ ಆಗ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲೂ ಆ ಒಂದು ಆಡಳಿತ ಬರ್ತಾ ಇದೆಯಾ? ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ 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 ಶ್ರೇಷ್ಠ ನಾಯಕರು. ಅವರ ಆಡಳಿತ ಅವಧಿನಲ್ಲೇ ಈ ತರ ಆಗ್ತಾ ಇದೆ ಅಂದ್ರೆ ಅವರನ್ನು ಸಹಿತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಈ ಮುನಿರತ್ನ ಅವರು ಹೇಳೋ ಪ್ರಕಾರ ನನ್ನನ್ನ ಕೊಲೆ ಮಾಡಲಿಕ್ಕೆ ನೇರ ಕಾರಣ ನಾನು MLA ಆಗಿರೋದು. ನಾನು MLA ಆಗಿರೋ ತನಕ ಕುಸುಮಾರ್ ಅವರು MLA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೊಲೆ ಆಗಿ ರಾಜೀನಾಮೆ ಆದ್ರೆ ಅಲ್ಲಿ ಬರುವಂತ ಉಪಚುನಾವಣೆಯಲ್ಲಿ ಕುಸುಮಾರ್ ಅವರ ನಿಲ್ಲಿಸಿ ಅವರು ಮಿನಿಸ್ಟರ್ ಮಾಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ DCM DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಅಂತ ನೇರವಾಗಿ ಆಪಾದನೆ ಮಾಡ್ತಾರೆ. ಇದನ್ನು ಕೇಳಿದ್ರೆ ಭಯ ಆಗ್ತದೆ. ಅಂತದ್ರಲ್ಲಿ ಆ ಮಟ್ಟದ ರಾಜಕಾರಣ. ನನ್ನ ಕೊಲೆ ಆಗುತ್ತೆ ಅದಕ್ಕೆ ಕಾರಣ ಇವರೇ ಅನ್ನೋ ರೇಂಜ್ಗೆ ಅಥವಾ ಇನ್ನು ಅಂತ ಹೇಳುವಂತ ಸತ್ಯಕ್ಕೆ ನೇರವಾಗಿ ಮಾತಾಡ್ತಾರೆ. DK ಶಿವಕುಮಾರ್, DK ಸುರೇಶ್, ಕುಸುಮಾ ಮತ್ತು ಅವರ ತಂದೆ ನನ್ನ ಕೊಲೆಗೆ ಕಾರಣರಾಗ್ತಾರೆ ಅಂತ ನೇರ ಆಪಾದನೆ ಮಾಡ್ತಾರೆ. ಎಲ್ಲಿಗೆ ಬಂತು ನಮ್ಮ ಕರ್ನಾಟಕ ಸರ್ಕಾರ? ಎಲ್ಲಿಗೆ ಬಂತು ನಮ್ಮ ದೇಶ? ಎಲ್ಲಿಗೆ ಬಂತು ಕಾಂಗ್ರೆಸ್ ಆಡಳಿತ? ಎಲ್ಲಿಗೆ ಬಂತು ರಾಜಕಾರಣ? ಸ್ನೇಹಿತರೆ, ಇದನ್ನೆಲ್ಲ ನಾವು ಕೇಳ್ತಾ ಇದ್ರೆ ನಾವೆಲ್ಲೋ ಯಾವುದೋ ತೆಲುಗು ಫಿಲಮು ಯಾವುದೋ ನೋಡ್ತಾ ಇದ್ದೀವಿ ಅನ್ನಿಸ್ತದೆ. ಶಾಸಕರ ಮೇಲೆ ಮೊಟ್ಟೆ ದಾಳಿ, ಕೊಲೆ ಪ್ರಯತ್ನ, ಕೊಲೆ ಬೆದರಿಕೆ, ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಮುನಿರತ್ನ ಹೇಳೋ ಪ್ರಕಾರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಬಹಳ ಒಳ್ಳೆಯವರು, ಬಟ್ ಅವರ ಕಂಟ್ರೋಲ್ ಆಗಿಲ್ಲ. ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಈ ಗೃಹ ಮಂತ್ರಿಯನ್ನ ಪೋಸ್ಟ್ ಇದೆಯಲ್ಲ, ಅವ್ರ ಕಂಟ್ರೋಲ್ ಇಲ್ಲ. ಬೇರೆಯವರು ಅದನ್ನ ರೂಲ್ ಮಾಡ್ತಾ ಇದ್ದಾರೆ, ಇಂಟರ್ಫ್ರೈ ಆಗ್ತಾ ಇದ್ದಾರೆ. ಇದರ ಅರ್ಥ ಏನು? ಹೋಮ್ ಮಿನಿಸ್ಟರ್ ಫೇಲ್ ಆಗಿದ್ದಾರೆ, ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಸಹಿತ ತಮ್ಮ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. DCM DKC ಅವರು ಕಾನೂನನ್ನು ಕೈ ತಗೊಂತಾ ಇದ್ದಾರೆ. ಇದರ ಅರ್ಥನಾ? ಸ್ನೇಹಿತರೆ, ಇಷ್ಟೆಲ್ಲ ನಡೀತಾ ಇದ್ರು ಸಹಿತ ನಾಳೆ ಬೆಳಗಾವಿನಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ. ಗಾಂಧಿ ಹೆಸರಿಗೆ ನಾವು ಅಷ್ಟೊಂದು ಬೆಲೆ ಕೊಡ್ತೀವಿ, ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಗಾಂಧಿ ಸಂಸ್ಕೃತಿ ಹೋಗಿ ಗುಂಡಾ ಸಂಸ್ಕೃತಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅಧಿಕಾರದ ಮದ ಅಂತ ಸನ್ಮಾನ್ಯ ಮುನಿರತ್ನ ಅವರೇ ಹೇಳ್ತಾರೆ. ಈಗೆಲ್ಲ ಆಗ್ಬಿಟ್ರೆ ಮುಂದೆ ಗತಿ ಏನು? MLAಗಳಿಗೆ, MP ಗಳಿಗೆ, MLCಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯರ ಗತಿ ಏನು? ಇದಕ್ಕೆ ಕಾರಣ DK ಶಿವಕುಮಾರ, DK ಸುರೇಶ ಅಂತ ಜನ ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡಬೇಕು. ನನ್ನ ಪ್ರಕಾರ ಕಾನೂನನ್ನ ಕೈಗೆತ್ತಿಕೊಳ್ಳೋದು ಯಾರೇ ಮಾಡಿದ್ರೂ ಸಹಿತ ಅಪರಾಧನೇ. ಅದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿರ್ಲಿ, ಮುನಿರತ್ನ ತಪ್ಪು ಮಾಡಿದಾರೋ, CT ರವಿ ತಪ್ಪು ಮಾಡಿದಾರೋ, ಯಾರೇ ತಪ್ಪು ಮಾಡಿರ್ಲಿ, ಅದನ್ನ ಕಾನೂನು ರೀತಿ ಹೋರಾಟ ಮಾಡಬೇಕು, ಅವ್ರನ್ನ ಒಳಗಾಕ್ಸ್ಬೇಕು. ಅದನ್ನು ಬಿಟ್ಟು ಕಾನೂನಿನ ಚೌಕಟ್ಟನ್ನ ಮೀರಿ, ಸಂವಿಧಾನದ ಪರಿಧಿಯನ್ನ ಮೀರಿ ನೀವು
ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ನಂಬಿ ಕಾನೂನನ್ನ ಕೈಗೆತ್ಕೋಬಾರ್ದು. ಇದು ಸಿದ್ದರಾಮಯ್ಯನವರಿಗೆ ಶೋಭೆ ತರಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಶೋಭೆ ತರಲ್ಲ, ಡಿ ಕೆ ಸುರೇಶ್ ಅವರಿಗೆ ಶೋಭೆ ತರಲ್ಲ, ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರಿಗೂ ಶೋಭೆ ತರಲ್ಲ, ನಮ್ಮ ರಾಜ್ಯಕ್ಕೆ ಶೋಭೆ ತರಲ್ಲ. ನೀವೇನಂತೀರಾ? ಕಾಮೆಂಟ್ಸ್ ಮಾಡಿ. ದಯಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.